ಹಂಚ್ತಾ ಇರೋದು ಸಂತೋಷ ಸಂಗತಿ. ಈ ಒಂದು ಅಕ್ಷತೆಯನ್ನ ಅನ್ನಭಾಗ್ಯದ ಅಕ್ಕಿಯಲ್ಲಿ ಮಾಡಿದ್ದಾರೆ, ಅದು ಇನ್ನೂ ಹೆಚ್ಚು ಸಂತೋಷ ಸಂಗತಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ರಾಮನ ವಿಷಯದಲ್ಲಿಯೂ ರಾಮನ ಅಕ್ಷತೆಯ ವಿಷಯದಲ್ಲಿಯೂ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ. ಈ ಹಿಂದೆ ಹಲವು ಬಾರಿ ಸುಳ್ಳು ಹೇಳಿದ್ರು. ರಾಮ ಮತ್ತು ಒಟ್ಟಾರೆ ಹಿಂದೂ ಸಮಾಜಕ್ಕೆ ಸಂಬಂಧಿಸಿದಂಥ ಶ್ರದ್ಧೆ ಮತ್ತು ಆಸ್ಥೆಯ ವಿಷಯದಲ್ಲಿ ಸುಳ್ಳುಗಳನ್ನು ಕಾಂಗ್ರೆಸ್ ಹೇಳ್ತಾನೆ ಬಂದಿತ್ತು. ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅನ್ನುವಂಥ ಮಾತನ್ನು ಹೇಳಿದರು. ಆನಂತರ ರಾಮ ಸೇತುವೆ ಕಾಲ್ಪನಿಕ ಅಂತ ಹೇಳಿದರು. ಅಯೋಧ್ಯೆಯಲ್ಲಿ ರಾಮ ಅದೇ ಜಾಗದಲ್ಲಿ ಹುಟ್ಟಿದ್ದೇನೊಂದು ಗ್ಯಾರಂಟಿ ಅನ್ನೋ ಪ್ರಶ್ನೆಯನ್ನು ಇಟ್ಟಿದ್ರು. ಇವತ್ತು ಕೊಡಲಾರದ ಅಕ್ಕಿಯಿಂದ ಅಕ್ಷತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲಕ್ಕಿ ಕೊಟ್ಟಿದ್ರಿ ಡಿ ಕೆ ಶಿವಕುಮಾರ್ ಅವರ? ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳಿಗೆ ಸುಳ್ಳು ಹೇಳುವಂಥದ್ದು ಮತ್ತು ತುಷ್ಟೀಕರಣದ ರಾಜಕಾರಣ ಮಾಡುವಂಥದ್ದು ಒಂದು ಸಹಜ ಅಭ್ಯಾಸವಾಗಿ ಹೋಗಿದೆ. ಕೊಡಲಾರದ ಅಕ್ಕಿಯನ್ನು, ಒಂದು ಕಾಳು ಅಕ್ಕಿಯನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ. ಮತ್ತು ಅಕ್ಕಿಗೆ 5 kg ಕೊಡೋಕ್ಕಾಗ್ತಾ ಇಲ್ಲ, ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದು 1-2 ತಿಂಗಳ ಕೊಟ್ಟು ಅದನ್ನು ನಿಲ್ಲಿಸಿದ್ದಾರೆ. ಈಗ ಸರಿಯಾಗಿ ರೆಗ್ಯುಲರ್ ಆಗಿ ಕೊಡ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಬರುತ್ತಿರುವಂಥ ಅಕ್ಕಿಯನ್ನು ಜನ ಈ ಕಷ್ಟದ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅದನ್ನು ಇವರು ತಮ್ಮ ರಾಜಕೀಯ ಬೆಳೆ ಬೆಳೆಸಿಕೊಳ್ಳಿಕ್ಕೆ ಈ ರೀತಿ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಸುಳ್ಳು ಹೇಳಿಕೆ, ಹುಬ್ಬಳ್ಳಿಯ ಘಟನೆಗೆ ಸಂಬಂಧಿಸಿದಂತೂ ಈವರೆಗೆ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ. ಇವನ್ ನೌ ಹಿ ಈಸ್ ಕಂಟಿನ್ಯೂಯಿಂಗ್ ಹಿಸ್ ಬೋಗಸ್ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯನವರು 16 ಕೇಸುಗಳಿತ್ತು, ಕ್ರಿಮಿನಲ್ಲು, ಎಲ್ಲ ಕೇಸುಗಳು ಖುಲಾಸೆಯಾಗಿದೆ. ಮತ್ತು ಅದರ ಜೊತೆಗೆ ಅವರು ಆ ಕೇಸ್ದಲ್ಲೇನು ಉಳಿದ ಎಲ್ಲ ಆರೋಪಿಗಳು ಆರೋಪ ಮುಕ್ತರಾಗಿದ್ದಾರೆ. ನೀವು ಯಾವುದೇ ವಿಷಯವನ್ನು ತೆಗೆದುಕೊಳ್ಳ್ರಿ, ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ದಲ್ಲಿ 10 ವರ್ಷದ UPA ಕಾಲದಲ್ಲಿ 81,000 ಕೋಟಿ ರೂಪಾಯಿ ಬಂದಿತ್ತು. 10 ವರ್ಷ ಪೂರ್ತಿಯಾಗಿಲ್ಲ, ಇನ್ನು 9 ವರ್ಷದ ಮೋದಿಯವರ ಕಾಲದಲ್ಲಿ, NDA ಕಾಲದಲ್ಲಿ ಸುಮಾರು 2,41,000 ಕೋಟಿ ರೂಪಾಯಿ ಬಂದದ್ದು. 2,41,000 ಕೋಟಿ. ಮತ್ತು ಗ್ರ್ಯಾಂಟ್ ಇನ್ ಏಡ್ಸ್ದಲ್ಲಿ 2004ರಿಂದ 14 UPA ಕಾಲದಲ್ಲಿ 60,779 ಕೋಟಿ ರೂಪಾಯಿ ಬಂದು ಕರ್ನಾಟಕಕ್ಕೆ ಬಂದಿದ್ದು. 2014ರಿಂದ 2024 ಮೋದಿಯವರ ಕಾಲದಲ್ಲಿ 2,08,832 ಕೋಟಿ ರೂಪಾಯಿ. ನಾನು ರಿಪೀಟ್ ಮಾಡ್ತೇನೆ. ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ UPA ಕಾಲದಲ್ಲಿ 2004ರಿಂದ 2014 ಪೂರ್ತಿ ಅವಧಿಯಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ದಲ್ಲಿ 81,795 ಕೋಟಿ UPA ಅವಧಿಯಲ್ಲಿ. ನರೇಂದ್ರ ಮೋದಿ ಅವರ ಇವತ್ತಿನ ಸರ್ಕಾರದ ಅವಧಿಯಲ್ಲಿ 9-9.5 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ನು 81,000 ಅವ್ರ ಕಾಲದಲ್ಲಿ ಇದ್ದಿದ್ದು 2,80,130 ಕೋಟಿ ರೂಪಾಯಿ. 242% ಜಾಸ್ತಿ ಆಗಿದೆ, 242% ಮೋರ್. ಮತ್ತು ಗ್ರ್ಯಾಂಟ್ ಇನ್ ಏಡ್ 2004ರಿಂದ 14 ಅವಧಿಯಲ್ಲಿ 60,779 ಕೋಟಿ ರೂಪಾಯಿ ಇತ್ತು. ಈಗ ಮೋದಿಯವರ ಕಾಲದಲ್ಲಿ 2,08,832 ಕೋಟಿ ರೂಪಾಯಿ, 244% ಜಾಸ್ತಿ, 244% ಮೋರ್. ಸಿದ್ದರಾಮಯ್ಯನವರೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು. ಹಿಂದೆನೂ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಅಂತಿತ್ತು, CST.
ಮತ್ತು ಎಕ್ಸೈಸ್ ಡ್ಯೂಟಿ ಅಂತಿತ್ತು. ಈ ಎಕ್ಸೈಸ್ ಡ್ಯೂಟಿ ಇತ್ಯಾದಿಯಲ್ಲಿ ಅವತ್ತು ಕರ್ನಾಟಕ ಎಷ್ಟು ಕಲೆಕ್ಟ್ ಆಗ್ತಾ ಇತ್ತು, ಕರ್ನಾಟಕಕ್ಕೆ ಎಷ್ಟು ಬರ್ತಾ ಇತ್ತು, ಇವತ್ತು ಮೋದಿ ಕಾಲದಲ್ಲಿ ಎಷ್ಟು ಬರ್ತಾ ಇದೆ, ಇದಕ್ಕೆ ರಿಪ್ಲೈ ಕೊಡ್ರಿ. ನಾನು ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ದೇನೆ. ನಾವು ಎಷ್ಟು ಮನೆಗಳನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಕೊಟ್ವಿ, ನಾವೆಷ್ಟು ನೀರಾವರಿಗೆ ದುಡ್ಡು ಕೊಟ್ವಿ, ಇದೆಲ್ಲ ನಾ ಕೊಡ್ತೇನೆ, ನೀವು ಕೊಡ್ರಿ. ಆವಾಗ ಎಷ್ಟು ಕಲೆಕ್ಷನ್ ಆಗ್ತಿತ್ತು, ಆವಾಗ ಎಷ್ಟು ನಮಗೆ ರೇಷಿಯೋದಲ್ಲಿ ಎಷ್ಟು ಬರ್ತಾ ಇತ್ತು, ಇವತ್ತು ಎಷ್ಟು ಕಲೆಕ್ಷನ್ ಆಗ್ತಾ ಇದೆ, ಎಷ್ಟು ನಾವು ಕೊಟ್ಟಿದ್ದೀವಿ ಅನ್ನೋದು ನಾವು ಹೇಳಿದ್ದೇವೆ. ಆದ್ದರಿಂದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸುಳ್ಳಿನ ಸ್ಪರ್ಧೆಯಲ್ಲಿದ್ದಾರೆ. ಅವರು ಹುಬ್ಬಳ್ಳಿ ಘಟನೆ ಬಗ್ಗೆ ಹೇಳಿದರು. ಸಿದ್ದರಾಮಯ್ಯನವರು ಅಮಾಯಕನನ್ನು ಬಂಧಿಸಿದ್ದ, ಇವರಿಗೆ DJ ಹಳ್ಳಿ KG ಹಳ್ಳಿಯಲ್ಲಿ ಅಮಾಯಕರು ಸಿಗ್ತಾರೆ. ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ದಲ್ಲಿ ಪೊಲೀಸ್ ಕಮಿಷನರ್ಗೆ ತಲೆ ಮೇಲೆ ಚಪ್ಪಡಿ ಹಾಕ್ತಾ ಇದ್ರು ಇನ್ನು ಸ್ವಲ್ಪ ಹೊತ್ತಾಗಿದ್ರೆ. ಅವರು ಅಮಾಯಕರು ಇವರಿಗೆ. ಇಲ್ಲಿ ಈತ ಯಾವುದೇ ಎಲ್ಲ ಕೇಸುಗಳಲ್ಲಿ ನಿಕಾಲೆಯಾಗಿ ಖುಲಾಸೆಯಾಗಿ ಒಂದು ಆಟೋ ಓಡಿಸ್ತಾ ಇದ್ದಾನೆ, ಅವನ್ನ ಅರೆಸ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ಸುಳ್ಳು ಹೇಳ್ತಾರೆ, 16 ಕೇಸ್ ಪೆಂಡಿಂಗ್ ಇವೆ ಅಂತ. ಇಲ್ಲಿ ಡಿ ಕೆ ಶಿವಕುಮಾರ್ ಅಕ್ಷತೆ ನಮ್ಮ ಅಕ್ಕಿಯಿಂದ ಮಾಡಿದ್ದಂತ ಹೇಳ್ತಾರೆ. ಅಂದರೆ ಸುಳ್ಳಿನ ಪರಸ್ಪರ ಸುಳ್ಳು ಹೇಳ್ತಾರ, ಅದರ ಕಾಂಪಿಟೇಷನ್ ನಡೆದು. ನೋಡಿ, ನಾನು ಅದರ ಬಗ್ಗೆ ಭಾಳ ವಿವರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ಇಷ್ಟೇ ಹೇಳೋದು, ಭಾರತದ ಅಪಮಾನ ಮೋದಿಯವರ ಕಾಲದಲ್ಲಿ ಅಥವಾ ಭಾರತದ ಒಂದು ಅಸಡ್ಡೆಯನ್ನು ನಮ್ಮ ದೇಶ ಮತ್ತು ನಮ್ಮ ದೇಶದ 140 ಕೋಟಿ ಜನ ಸಹಿಸೋದಿಲ್ಲ. ಆ 140 ಕೋಟಿ ಜನಸಂಖ್ಯೆಯ ಒಂದು ಜನರ ಆಶೀರ್ವಾದದ ಪರಿಣಾಮ ಇವತ್ತು ಅಲ್ಲಿ ಏನೇನು ರಿಯಾಕ್ಷನ್ ಆಗಬೇಕಾಗಿತ್ತು ಅದೆಲ್ಲ ರಿಯಾಕ್ಷನ್ ಅಲ್ಲಿ ಭಾರತದ ಜನರ ಈ ಒಂದು ಅತ್ಯಂತ ಒಗ್ಗಟ್ಟಿನ ಪರಿಣಾಮ ಆಗಿದೆ ಅಂತ ನನಗನ್ನಿಸ್ತದೆ. ನೋಡಿ, ಅದಕ್ಕೆ ಅದು ನನ್ನ ಡೊಮೇನು ಅಲ್ಲ, ಆ ರೀತಿ ನನಗಂತೂ ಯಾವುದೂ ಗೊತ್ತಿಲ್ಲ. ಇವತ್ತಿನ ಸಭೆಯಲ್ಲಿ ಒಟ್ಟಾರೆ ಚುನಾವಣೆ ಇತ್ಯಾದಿ ಬಗ್ಗೆ ಚರ್ಚೆ ನಡೆದಿದೆ, ಚುನಾವಣೆ ತಯಾರಿ ಬಗ್ಗೆ ಚರ್ಚೆ ನಡೆದಿದೆ. ಅದರ ವಿವರವನ್ನು ರಾಜ್ಯಾಧ್ಯಕ್ಷರು ತಮ್ಮ ಕೊಡ್ತಾರೆ. ಅನ್ನಭಾಗ್ಯದ ಅಕ್ಕಿಯಿಂದ ಮಂತ್ರಾಕ್ಷತೆ ಮಾಡಿ ಹಂಚ್ತಾ ಇದೆಯಂತೆ ಬಿಜೆಪಿ ಪಾಳೆಯ. ಒಂದೇ ಪಕ್ಷದಲ್ಲಿ ಇಬ್ಬರಿಬ್ಬರಿಗೆ ಆಹ್ವಾನ ಕೊಡ್ತೀರಿ, ಮುಖ್ಯಮಂತ್ರಿಗಳಿಗೆ ಯಾಕಿಲ್ಲ ಅನ್ನೋ ಪ್ರಶ್ನೆ. ಅದ್ಯಾಕೋ ಏನೋ ರಾಜ್ಯದಲ್ಲಿ ರಾಮ ಮಂದಿರ ವಿಚಾರದಲ್ಲಿ ನಿಲ್ತಲೇ ಇಲ್ಲ ರಾಜಕೀಯ. ಬನ್ನಿ ಚರ್ಚೆ ಮಾಡೋಣ ಸಂಜೆ 6:50ಕ್ಕೆ ಮಹಾಭಾರತದಲ್ಲಿ.